ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಈಗ ಕೀರ್ತಿ ಮನೆಯಲ್ಲಿ ಏನೇನೋ ಆಗೋಗಿದೆ, ಅದು ಆಗೋಯ್ತು ಮುಗಿದೋಯ್ತು ಅನ್ಕೊಂಬೋಣ. ಆಗಿದ್ದನ್ನ ಇಟ್ಕೊಂಡು ಎಲ್ಲರನ್ನೂ ನೋಡ್ತಾ ಹೋದ್ರೆ ಅವರು ಬದಲಾಗಿರೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ನಾವು ವಾಸ್ತವನ ಕಳ್ಕೋಬೇಕಾಗತ್ತೆ. ಕೀರ್ತಿ, ಸ್ವಲ್ಪ ಇಲ್ಲಿ ಬಾ ಅಮ್ಮ, ಆಮೇಲೆ ಬೇಕಾದ್ರೆ ಅವ್ರ ಹತ್ರ ಮಾತಾಡಿವಂತೆ. ನಿನ್ನ ಹತ್ರ ಅರ್ಜೆಂಟ್ ಆಗಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಾಮ್ಮ. ಆಗಬೇಕಾಗಿದ್ದು ಇಷ್ಟೇ ನಮ್ಮ ಅಕ್ಕಿ. ಇನ್ ಮುಂದೆ ಅವ್ರ ದೃಷ್ಟಿಲಿ ಪರ್ಮನೆಂಟ್ ಆಗಿ ನೀನ್ ನನ್ನ ಮಗಳಾಗ್ತೀಯ. ಇದು ನರಸಿಂಹ. ವಸುಧಾ, ಎಲ್ಲಿ ಕಳ್ದು ಹೋಗಿದ್ಯಾ ಅಂದೆ? ಯಾವ್ದು ಕಳಿಬೇಕು ಯಾವ್ದು ಕೊಡ್ಬೇಕು ಅನ್ನೋ ಲೆಕ್ಕಾಚಾರನೇ ತಪ್ಪೋಗಿದೆಯಮ್ಮ. ನನ್ನ ಜೀವನದ ಲೆಕ್ಕಾಚಾರ ಎಲ್ಲಿ ತಪ್ಪೋಗಿದೆ ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನಾಯ್ತೆ? ಇವಾಗ ರಾಘವಮ್ಮನ ಮದ್ವೆ ಆಗೋದು ಸರಿನಾ? ಸರಿ ಕಣೆ. ಹೇಗ್ ಸರಿ? ಅದು ನೀನ್ ಅವನಿಗೆ ಮಾಡ್ತಾರೋ ಉಪಕಾರ ಕಣೆ. ಈಗ ಅವನ ಜೀವನದಲ್ಲಿ ಕೀರ್ತಿ ಇಲ್ಲ. ಒಂಟಿತನ ಮನಸ್ಸನ್ನ ಹಾಳು ಮಾಡುತ್ತೆ, ಮನಸ್ಸು ಜೀವನನ ಹಾಳು ಮಾಡುತ್ತೆ. ಅಂತ ಜೀವನ ಜವಾಬ್ದಾರಿನ ನೀನ್ ಹೊತ್ಕೋತಾ ಇದೆಯಾ ಕಣೆ. ಅಂದ್ರೆ ಕೀರ್ತಿ ಕೆಟ್ಟ ಹೆಣ್ಣು. ಆ ಜಾಗಕ್ಕೆ ನೀನ್ ಹೋಗ್ತಾ ಇರೋ ಕೆಟ್ಟ ಹೆಣ್ಣು. ಬಿಡ್ತೋನು. ನಿನ್ನ ನೀನ್ ಯಾಕೆ ಕೆಟ್ಟವಳು ಅಂತ ಅನ್ಕೋತ್ಯಾ? ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸತ್ಯ ಗೊತ್ತಿದ್ರೂ ಒಪ್ಕೊಳ್ಳೋಕೆ ಹಿಂದೇಟಾಗ್ತಿದ್ಯಾ ಅಲ್ವಾ ಅಮ್ಮ? ಇವತ್ತು ನಾನ್ ಕೆಟ್ಟಿರೋದ್ರಿಂದ ತಾನೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇರೋದು. ಅದು ಆ ಮನೆ ಹಾಳ ಚೇತನ್ ಮಾಡಿರೋ ಕೆಟ್ಟ ಕೆಲಸ. ಆದ್ರೆ ನಾನು ಅದ್ರಲ್ಲಿ ಪ್ರೀತಿಯಿಂದ ಭಾಗಿಯಾಗಿದ್ದೆ ಅಲ್ವಾ? ಅದನ್ ತಪ್ಪು ಅನ್ನೋದಾದ್ರೆ ಆ ತಪ್ಪಲ್ಲಿ ನಂದು ಪಾಲಿದೆ ಅಲ್ವಾ? ಈಗ ಅದನ್ನೆಲ್ಲ ಕೆತ್ಕೋದ್ರಿಂದ ಏನ್ ಪ್ರಯೋಜನ ಹೇಳು? ಚೇತು ನನಗ್ ಮೋಸ ಮಾಡ್ದ ಅಂತ ನನ್ ರಾಘವ್ ಮಾಮನ್ ಮೋಸ ಮಾಡ್ಬೇಕಮ್ಮ? ಅವ್ರದ್ದಲ್ಲದ ಮಗುನ ಅವ್ರದ್ದು ಅಂತ ತಲೆ ಕಟ್ಬೇಕೇನಮ್ಮ? ಪ್ರಮಾಣ ಮಾಡಿ ಹೇಳ್ತೀನಮ್ಮ, ನನ್ನ ಜೀವನದಲ್ಲಿ ಪ್ರೀತಿ ಅಂತ ಹುಟ್ಟಿದ್ರೆ ಅದು ಹುಟ್ಟಿದ್ದು ಚೇತನಿಂದ. ಅವ್ನು ನನಗೆ ಮೋಸ ಮಾಡಿದಾನೋ ಅನ್ಯಾಯ ಮಾಡಿದಾನೋ ಅದು ಬೇರೆ ವಿಷಯ. ಆದ್ರೆ ಈ ಮಗುನ ಅವನ್ ಪ್ರೀತಿಯಿಂದಾನೆ ಕೊಟ್ಟಿದ್ದಾನೆ. ಈ ಪ್ರೀತಿನ ಇನ್ನೊಬ್ನ ಜೊತೆ ಹಂಚ್ಕೊಳ್ಳೋದು ಅದೇ ನಿಜವಾದ ಪ್ರೀತಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ?
ನೀನೇ ಹೇಳಮ್ಮ. ಯಾಕೆ ನೀನ್ ಹೀಗೆಲ್ಲ ಮಾತಾಡ್ತೀಯ? ಜೀವನ ಅನ್ನೋದು ಸುಮಾರು ಕಥೆಗಳಿರೋ ಪುಸ್ತಕ ಕಣೆ. ಒಂದು ಕತೆ ಶುರುವಾದ ಕತೆ ಮುಗಿಯತ್ತೆ. ಮುಗಿದ ಕತೆನ ಮರಿದೆ ಹೋದ್ರೆ ಶುರುವಾಗೋ ಕತೆನ ಜೀರ್ಣ ಮಾಡ್ಕೊಳಕ್ಕಾಗಲ್ಲ ಕಣೆ. ಹಾಗಾದ್ರೆ ನನ್ನ ಹೊಟ್ಟೆಗೆ ಶುರುವಾಗಿರೋ ಕಥೆನ ಬರ್ದೋರು ಬೇರೆ ಅಂತ ನನ್ನ ಕೊನೆವರೆಗೂ ಸುಳ್ಳು ಹೇಳ್ತಾನೆ ಇರ್ಬೇಕು ಅಲ್ವಾ ಅಮ್ಮ? ಹುಟ್ಟಿದ ಮಗುಗೆ ಪ್ರತಿ ಸಲ ಸುಳ್ಳು ಹೇಳ್ದಾಗ್ಲೂ ಹಳೆ ನೆನಪೆಲ್ಲ ಮತ್ತೆ ಕಾಡೋಕ್ ಶುರುವಾಗಲ್ಲೇನಮ್ಮ? ಅದರಿಂದ ನಾನು ಮತ್ತೆ ಹೇಗೆ ಈಚೆ ಬರೋಕ್ ಸಾಧ್ಯ ಹೇಳು? ನೋಡು ವಸು, ಇಲ್ದೇ ಇರೋದನ್ನೆಲ್ಲ ನಿನ್ ಮನ್ಸಿಗೆ ಹಾಕೋಬೇಡ ಕಣೆ. ನಾನು ಇರೋದನ್ನ ಇತ್ಯರ್ಥ ಮಾಡ್ಕೊಂಡು ನೆಮ್ಮದಿ ಪಡ್ಕೋಬೇಕು ಅಂತ ಇದ್ದೀನಮ್ಮ. ಇಲ್ದೇ ಇರೋದನ್ನ ಶುರು ಮಾಡ್ಕೊಂಡು ಅದು ಹೇಳೋ ಹಾಗೆ ಬದುಕ್ತಾ ಹೋದ್ರೆ ನೆಮ್ಮದಿ ಇರಲ್ಲಮ್ಮ. ಆದ್ರೆ ಯಾವತ್ತೋ ಒಂದಿನ ಪ್ರಶ್ನೆ ಬಂದ್ ನಿಲ್ಲೋದು ನನ್ ಮುಂದೆ ತಾನೆ. ಅದಕ್ಕೆ ಉತ್ತರ ಕೊಡ್ಬೇಕಾದವಳು ನಾನೇ ತಾನೆ. ಮದ್ವೆ ಆಗೋ ತನಕ ಈ ತರ ಆಲೋಚನೆಗಳೆಲ್ಲ ಬರುತ್ತೆ ಕಣೆ. ನೀನ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಬೇರೆ ಯಾವ್ದಕ್ಕಾದ್ರೂ ಗಮನ ಕೊಡು. ನಾವ್ ಅಂದ್ಕೊಂಡ್ ಹಾಗೆ ಯಾವ್ದು ಆಗಲ್ಲ ಅನ್ನೋ ಸತ್ಯ ನಿನಗ್ ಗೊತ್ತಿದೆ ಅಲ್ವಾ? ಆಗೋದನ್ನ ಹೇಗಾಗತ್ತೋ ಹಾಗೆ ಒಪ್ಕೊಂಡು ಹೊರಟು ಬಿಡು. ಅಷ್ಟೇ ಅಲ್ಲ ಕಣೆ, ಇವತ್ತು ಮನೆಯವರು ಏನ್ ನಿರ್ಧಾರ ಮಾಡಿದಾರೋ ಅದು ನಿನ್ಗೆ ಒಳ್ಳೆ ಭವಿಷ್ಯನ ಕಟ್ಕೊಡತ್ತೆ. ಯಾರಿಗೆ ಏನಾಗತ್ತೆ ಅನ್ನೋದನ್ನ ಬಿಡು, ನಿನ್ ಪಾಡು ನೀನ್ ಇದ್ಬಿಡು. ಸ್ವಲ್ಪ ಸ್ವಾರ್ಥಿಯಾಗೆ ಮತ್ತೆ ಬಿಡು. ಇಲ್ಲಿ ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಮೊದಲನೇ ಸಲ ರಾಘವನ್ ಜೊತೆ ನೀನ್ ಮದ್ವೆ ಆಗ್ತಿದೆ ಅಂದ್ಕೋ. ನೀನು ಚೆನ್ನಾಗಿ ಬಾಳಿ ಬದುಕ್ಬೇಕು, ಅಷ್ಟು ಮಾತ್ರ ನಿನ್ ತಲೆಯಲ್ಲಿ ಇಟ್ಕೋ. ಯಾವತ್ತೂ ಬದುಕೋರ್ ಮನ್ಸಲ್ಲಿ ಇರ್ಬೇಕಾಗಿರೋದು ಒಂದೇ ಸೂತ್ರ. ಆಗಿದ್ದನ್ನ ಮರಿಬೇಕು, ಆಗೋದನ್ನ ಒಪ್ಕೋಬೇಕು, ಅಷ್ಟೇ. ಡೋಂಟ್ ಡಿಸ್ಟರ್ಬ್ ಮೀ. ನಾನು ನೋಡ್ತಾ ಇರೋದು ಆಚೆನೇ ಆದರೂ ಯೋಚನೆ ಮಾಡ್ತಾ ಇರೋದು ಒಳಗೆ, ಮನಸ್ಸಿನ ಒಳಗೆ. ಬೇರೆ ಯಾವ್ದಾದ್ರು ಕೆಲಸ ಇದ್ರೆ ನೋಡಿ. ಯೋಚನೆ ಅಂತ ಯೋಚನೆ. ಒಂದೊಂದು ದಿನ ಕಳೀತಿದ್ದಾಗ್ಲೂ ನಾಳೆ ಹೊಸದ ಜೀವನ ಏನಾಗತ್ತೋ ಏನೋ ಅಂತ ಆತಂಕ ಶುರುವಾಗಿದೆ ನನಗೆ. ನಾನು ಅದೇ ಪಾಯಿಂಟ್ ನಲ್ಲಿದ್ದೆ ಬಾಯಿ. ನೀವ್ ಯಾವಾಗ್ಲೂ ಇರೋ ಜಾಗದಲ್ಲೇ ಇರ್ತೀರಾ ಅನ್ನೋದು ನನಗೆ ಗೊತ್ತಿರಿ. ಆದ್ರೆ ವಸುಧಾ ತಾನಿರೋ ಈ ಜಾಗನ ಬಿಟ್ರೆ ಕಷ್ಟ. ಏನೂ ಆಗೋದಿಲ್ಲ, ನೀನ್ ಸುಮ್ನಿರು. ಸಮಾಧಾನದ ಮಾತುಗಳನ್ನ ಆಡ್ಬೇಡ್ರಿ. ಚೇತನ್ ಬರಲ್ಲ ಅಂದ್ರೆ ಬಂದ, ಮಾತಾಡಲ್ಲ ಅಂದ್ರೆ ಮಾತಾಡ್ಬಿಟ್ಟು ಹೋದ. ಅವ್ನು ಹೋದ್ಮೇಲೆ ಇಡೀ ಮನೆ ಅವನ್ ಮಾತನ್ನ ಕೇಳ್ತಿದ್ದೀನೋ ಅನ್ಸೋದಕ್ ಶುರುವಾಗಿದೆ ರೀ. ಅವನು ಒಂದಷ್ಟು ದಿನ ಕಾದ್ ನೋಡಿ ಅಂದ, ಅದಕ್ಕೆ ಅಪ್ಪನೂ ಒಪ್ಕೊಂಡ್ರು. ಎಲ್ರೂ ಕಾಯ್ತಿದ್ದಾರೆ, ಆದ್ರೆ ಕಾಯ್ದೆ ಇರೋದು ಒಂದೇ, ಮುಂದೆ ಬರ್ತಿರೋ ಹೊಸದಾ ಹುಟ್ಟೆ. ಅದಕ್ಕೆ ನಾನು ನಿಮ್ಮ ಅಪ್ಪನ ಹತ್ರ ಸರಿಯಾಗಿ ಮಾತಾಡು 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 ಅಂದಿದ್ದು. ಏನ್ ಮಾತಾಡೋದು, ಎಷ್ಟ್ರಿ ಮಾತಾಡೋದು? ಎಲ್ಲ ಮಾತಾಡ್ ಮುಗ್ದಿದೆ. ನಾವ್ ಅನ್ಕೊಂಡ ಹಾಗೆ ಫಲಿತಾಂಶ ಕೂಡ ಬಂದಿದೆ. ಆದ್ರೆ ಅದು ನೆರವೇರೋದಕ್ಕೆ ತಡ ಆಗ್ತಿದೆ ಅನ್ನೋದೇ ಸಮಸ್ಯೆ. ನಿಜ ಬಾಯಿ, ನನಗೆಲ್ಲ ಅರ್ಥ ಆಗ್ತಿದೆ. ಅರ್ಥ ಆಗದೆ ಇರೋದು ಇನ್ನೂ ಒಂದು ವಿಷಯ ಇದೆ. ಏನು? ಯಾಕೋ ವಸುಧ ಮಾತುಗಳು ಬೇರೆ ತರ ತಿರುಗಿದೆ. ಚೇತನ್ದೇನು ತಪ್ಪೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ದಾಳೆ. ಅವಳು ಮನ್ಸು ಮತ್ತೆ ಅವನ ಕಡೆ ವಾಲ್ತಿದ್ಯೇನೋ ಅನ್ನೋ ಅನುಮಾನ ಶುರುವಾಗಿದೆ ರೀ ನನ್ಗೆ. ಬಿಡ್ತು ಅನ್ನೆ, ಹಾಳು ಮಾಡ್ದವನ ಜೊತೆ ಮತ್ತೆ ನನ್ನ ಮಗಳು. ಮನಸ್ಸು ಯಾವಾಗ ಯಾವ್ದನ್ನ ಬಯಸತ್ತೆ ಅಂತ ಹೇಳಕ್ ಆಗಲ್ಲ ರೀ. ಇವತ್ತು ರಾಘವನ್ ಮದ್ವೆ ಆದ್ರೇನೆ ಒಳ್ಳೇದು ಅಂತ ಯೋಚನೆ ಮಾಡೋ ಮನಸ್ಸು ನಾಳೆ ಏನೇ ಆದ್ರೂ ನಾನ್ ಪ್ರೀತಿಸಿದ್ದು ಚೇತನ್ನೇ ಅಲ್ವಾ ಅಂತ ಯೋಚನೆ ಮಾಡಲ್ವಾ? ಅಪ್ಪ ಅನಿಸ್ಕೋಬೇಕಾದ ಒಂದ್ ಜಾಗದಲ್ಲಿ ಬೇರೆ ಇನ್ಯಾರನ್ನೋ ಕರ್ಕೊಂಡ್ ಬಂದ್ ನಿಲ್ಸೋದು ತಪ್ಪು ಅಂತ ಪ್ರಶ್ನೆ ಮಾಡಲ್ಲ. ಆ ಗೊಂದಲ ಹೊಸದನ್ನ ಸರಿಯಾದ ನಿರ್ಧಾರ ತಗೊಳ್ಳೋದಕ್ ಬಿಡಲ್ಲ ರೀ. ವೈ, ಇಂಥ ಮಾತುಗಳನ್ನ ನೀನೇ ಅವಳು ಕಿವಿಗೆ ಹಾಕಿ ಎತ್ಕಡ್ತಿದ್ಯೋ ಹೇಗೆ? ಶೋ, ಇದಿಷ್ಟು ಮಾತುಗಳನ್ನ ಅವಳೇ ಆಡಿದ್ದು. ನನಗನ್ಸೋ ಮಟ್ಟಿಗೆ
ಆ ಚೇತನ್ ಸುಮ್ಮನೆ ಕೂತಿಲ್ಲ ರೀ. ಯಾವುದೇ ಕಾರಣಕ್ಕೂ ಹೊಸದನ್ನ ಕಳ್ಕೋಬಾರ್ದು ಅನ್ನೋ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಅನ್ಸುತ್ತೆ. ಅವನನ್ನ ಏನಾದ್ರೂ ಮಾಡ್ರಿ. ಅವನು ಒಳ್ಳೆಯವನು ಕೆಟ್ಟವನು, ಆದ್ರೆ ಅವನದೇ ಆದ ಒಂದಷ್ಟು ನೆನಪುಗಳು ಇರುತ್ತೆ ಅಲ್ವಾ, ಅದು ಅವಳನ್ನ ಕಾಡುತ್ತೆ ಅಲ್ವಾ. ನೆನಪುಗಳನ್ನ ಮರೆಯೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ಅದೇ ನೆನಪುಗಳು ಅವ್ಳ ಕಣ್ಮುಂದೆ ಓಡಾಡಿದ್ರೆ ಅದಾಗಬಾರ್ದು. ರಾಘವ್ ಜೊತೆ ಆಗೋ ಮೊದಲೇ ಇದನ್ನೆಲ್ಲ ಮುಚ್ಚಾಕ್ಬೇಕು. ಅದನ್ನ ಬೇಗ ಮಾಡಿ. ಅದಕ್ಕೂ ಮೊದಲು ಆ ಚೇತನ್ನ ಹೊಸದ ಬದುಕಿಂದ ಕಿತ್ತು ಹಾಕಿ. ಮೊನ್ನೆ ಅವಳಿಗೆ ಬಂದು ಹೊಟ್ಟೆ ನೋವನ್ನ ಹೇಗೋ ಮುಚ್ಚಿಟ್ವಿ. ಆದ್ರೆ ಅವಳ ಹೊಟ್ಟೆನ ಲೇ ಬೈ, ಎಲ್ಲಾ ಪ್ರಶ್ನೆಗಳನ್ನು ತಂದು ನನ್ ಮುಂದೆ ಹಾಕಿದ್ರೆ ಹೇಗೆ? ಪರಿಹಾರ ದಾರಿ ಇದ್ರು ಹೇಳು. ಚೇತನ್ನ ದೂರ ಮಾಡೋದು ನಿಮ್ಮ ಕೆಲಸ. ವಸುಧಾ ಮನಸ್ಸಲ್ಲಿ ರಾಘವನ್ನ ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡೋದು ನನ್ನ ಕೆಲಸ. ಈ ಮುದುಕ ಮಗನ್ ಮಾತು ಕೇಳ್ಕೊಂಡು ಕೀರ್ತಿ ಹತ್ರ ಸಂಧಾನಕ್ಕೆ ಹೋಗಿದ್ದಾನೆ. ಅವಳನ್ನೇನಾದ್ರೂ ಒಪ್ಸಿ ಕರ್ಕೊಂಡ್ ಬಂದ್ರೆ ಏನ್ ಮಾಡೋದು? ಅಪ್ಪ ಹೋಗಿ ಸ್ವಲ್ಪ ಹೊತ್ತಾಗಿದೆ. ನಾನು ಯಾಕೆ ಈಗಲಿಂದನೇ ಕಾಯ್ತಾ ಇದ್ದೀನಿ ನನಗೆ ಅರ್ಥ ಆಗ್ತದೆ. ಮಾವ, ಕಾಫಿ ಕೊಡ್ಲ? ಬೇಡಮ್ಮ. ಯಾಕೆ ಮುಖ ಹಾಗಿದೆ? ಏನಿಲ್ವಲ್ಲ, ಚೆನ್ನಾಗೇ ಇದ್ದೀನಿ. ಏನೋ ಟೆನ್ಷನ್ ಅಲ್ಲಿ ಇದ್ದಾಗಿದ್ಯಾ? ಯಾಕೆ ಮೈಗೆ ಹುಷಾರಿಲ್ವಾ? ಇಲ್ಲ ಮಾವ, ನಾನ್ ಚೆನ್ನಾಗೇ ಇದ್ದೀನಿ. ಅಂದಾಗೆ ನೀವ್ಯಾಕೋ ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಹುಷಾರಿಲ್ವಾ? ನನಗೇನಾಗಿದೆ? ಐ ಆಮ್ ಆಲ್ ರೈಟ್. ನಿಮ್ಮಪ್ಪನ್ಗೆ ಪಂಪ್ ಹೊಡೆದು ಕೀರ್ತಿ ಹತ್ರ ಕಳ್ಸಿದ್ಯಲ್ಲಪ್ಪ. ಅಂತೂ ಮಗನ್ ಭವಿಷ್ಯ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅಂತ ಪಣ ತೊಟ್ಟು ನಿಂತಿರೋ ತಂದೆ ನೀನು. ಆದ್ರೆ ಅದು ಹಾಳಾಗ್ಲೇಬೇಕು ಅನ್ನೋ ಕಾರಣಕ್ಕೆ ನಮ್ ತಂದೆ ನನಗ್ ಸಹಾಯ ಮಾಡೋದಕ್ಕೆ ಹೋಗಿದ್ದಾರೋ. ಅಪ್ಪಂದ್ರೆ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ನೋಡೇ ಬಿಡೋಣ. ರಾಘವನ್ಗೋಸ್ಕರ ಅವರಪ್ಪ, ವಿವೇಕನ್ಗೋಸ್ಕರ ಅವರಪ್ಪ, ನನಗೋಸ್ಕರ ನಮ್ಮಪ್ಪ. ಏನಮ್ಮ ಹಾಗೆ ನೋಡ್ತಾ ಇದೆಯಾ? ಏನಾದರೂ ಮಾತಾಡಬೇಕು ಅಂತ ಅನ್ಸಿದ್ರೆ ಮಾತಾಡ್ಬಿಡ್ಬೇಕು. ಪಾಪ, ನೀವು ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರಾ. ಯಾವ ತಂದೆನೂ ಇಷ್ಟೊಂದು ಕಷ್ಟಪಡಲ್ಲ ಬಿಡಿ. ನೋಡಮ್ಮ ಗಾಯತ್ರಿ, ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾನೆ ಅಂತ ಗೊತ್ತಾದಾಗ ಅವನನ್ನು ತಿದ್ದೋದು ತಂದೆ ಕರ್ತವ್ಯ ಅಲ್ವಾ? ನಿಜ ಮಾವ. ಆದ್ರೆ ನನ್ಗೊಂದೇ ಒಂದು ಅನುಮಾನ. ನಂಗೆ ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ನಿಮ್ ತಂಗಿ ಮಗಳ ಮೇಲೆ ಪ್ರೀತಿ ಇಲ್ವಾ? ಇದೇಮ್ಮ. ಆದ್ರೆ ಆ ಪ್ರೀತಿ ಚೇತನ್ನ ಮತ್ತೆ ಕರ್ಕೊಂಡು ಬಂದು ಅವಳ ಸಂಸಾರನ ಸರಿ ಮಾಡು ಅನ್ಸುತ್ತೆ ಹೊರತು ರಾಘವನ್ನ ಮದುವೆ ಮಾಡುವಂತಲ್ಲ. ಚೇತನ್ ನನ್ಗೆ ಬೇಡವೇ ಬೇಡ ಅಂತ ಹೇಳಿದ್ಮೇಲೆ ತಾನೆ ಈ ಪ್ರಯತ್ನ ನಡೀತಿರೋದು. ಚೇತನ್ ಅವಳಿಗೆ ಬೇಡವೇ ಬೇಡ ಅನ್ನೋ ಗಟ್ಟಿ ನಿರ್ಧಾರ ಹೇಗೆ ಬಂತೋ ಹಾಗೆ ರಾಘವ್ ಅವಳಿಗೆ ಬೇಕೇ ಬೇಕು ಅನ್ನೋ ಗಟ್ಟಿ ನಿರ್ಧಾರ ಇವತ್ತಿಂದ ಅಲ್ಲ, ಆವತ್ತಿಂದ ಅವಳ ಮನಸ್ಸಲ್ಲಿ ಇರಲಿಲ್ಲ. ಇಲ್ಲದೆ ಇರೋದನ್ನ ಬಲವಂತವಾಗಿ ನಾವು ತಂದು ಹಾಕಿದ್ದೀವಿ. ಅಪ್ಪ ಬಂದ್ರು ಅನ್ಸುತ್ತೆ. ಓ, ನೀವು ಅವ್ರಿಗೋಸ್ಕರನೇ ಕಾಯ್ತಾ ಇದ್ರ ಮಾವ? ಇಲ್ಲಮ್ಮ, ಕಾರ್ ಸೌಂಡ್ ಆಯ್ತಲ್ಲ ಅದಕ್ಕೆ ಅಪ್ಪ ಬಂದ್ರೇನೋ ಅನ್ಕೊಂಡೆ. ಅಪ್ಪನೇ ಬಂದ್ರಲ್ಲ. ಒಂದ್ ನಿಮಿಷ. ಅಪ್ಪ. ವಿವೇಕ, ಯಾವುದೇ ವಿಷಯದಲ್ಲಿ ಒಬ್ಬರನ್ನ ಬಲವಂತ ಮಾಡಬಾರ್ದು. ನೀನು ನನ್ನನ್ನು ಅಲ್ಲಿ ಕಳಿಸಿ ತಪ್ಪ. ಏನಾಯ್ತಪ್ಪ? ನೀನ್ ಏನಾಗಬೇಕು ಅಂತ ಆಸೆ ಪಟ್ಟಿದ್ಯೋ ಅದು ಆಗ್ಲಿಲ್ಲ. ಆಗದೆ ಇದ್ದಿದ್ದೇ ಒಳ್ಳೇದಾಯ್ತು. ಅಪ್ಪ ಪ್ಲೀಸ್,
ಒಗಟಾಗಿ ಮಾತಾಡಬೇಡಿ. ಏನಾಯ್ತು ಅಂತ ಹೇಳಿಪ್ಪ. ವಿವೇಕ, ಆ ಕೀರ್ತಿ ಈ ಮನೆಗೆ ಯಾವತ್ತೂ ಬಿಡಿಸಲೇಬಾರದ ಒಗಟು. ಏನ್ ಹೇಳ್ತಾ ಇದ್ದೀರಪ್ಪ? ಇದು ಸರಿಯಾದ ತೀರ್ಮಾನ, ಬದಲಾಗದ ತೀರ್ಮಾನ. ಈ ಕುಟುಂಬದ ಹಿತಕ್ಕೆ ಸೀತಾರಾಮಯ್ಯ ತಗೊಂಡಿರೋ ತೀರ್ಮಾನ. ಕೀರ್ತಿ ಇವತ್ತಲ್ಲ, ಯಾವತ್ತಿಗೂ ಸರ ಹೋಗಲ್ಲ ಈ ಮನೆ. ಅಪ್ಪ, ಏನಾಯ್ತು ಅಂತ ಹೇಳಿ. ನೀವು ಕೀರ್ತಿ ಹತ್ರ ಸರಿಯಾಗಿ ಮಾತಾಡಿದ್ರಾ? ಅವಳ ಜೊತೆ ಮಾತಾಡಬೇಕಾಗಿಲ್ಲ. ಅವಳು ಈ ಮನೆಗೆ ಬೇಕಾಗಿಲ್ಲ ಅಷ್ಟೇ. ಮುಂದೆ ಏನೇನು ನಡಿಬೇಕೋ ನಡೀತಾ ಹೋಗು. ರಾಘವ ಕೀರ್ತಿ ಬೇಕಿದ್ರೆ ಡಿವೋರ್ಸ್ ಕೊಡ್ಲಿ, ಬ್ಯಾಡದಿದ್ರೆ ಬಿಡ್ಲಿ. ಒಟ್ಟಲ್ಲಿ ಆ ಕೀರ್ತಿ ಮುಖ ಈ ಕುಟುಂಬದಲ್ಲಿ ಕಾಣಿಸಬಾರ್ದು. ಆಯ್ತಪ್ಪ, ಅಕಸ್ಮಾತ್ ರಾಘವ ಕೀರ್ತಿನ ಒಪ್ಕೊಂಡ್ರೆ? ಅವರಿಬ್ಬರು ಬೇರೆ ಮನೆಯಲ್ಲಿ ಇರಲಿ. ಒಟ್ಟಲ್ಲಿ ಆ ಕೀರ್ತಿ ಈ ಮನೆಯಲ್ಲಿ, ಈ ಕುಟುಂಬದಲ್ಲಿ ಕಾಣಿಸಬಾರದು. ಇನ್ನು ಈ ವಿಷಯದ ಬಗ್ಗೆ ನಾನು ನೀನು ಮತ್ತೆ ಮಾತಾಡಬೇಕಾಗಿಲ್ಲ. ಅಪ್ಪ ಇಷ್ಟು ಕಟುವಾಗಿ ಯಾವತ್ತೂ ಮಾತಾಡ್ದವ್ರಲ್ಲ, ಏನಾಗಿರ್ಬೋದಲ್ಲಿ? ಏನ್ ಮಗಳೇ, ಏನಂತಿದೆ ಆ ಮುದುಕನ ಮನೆ? ಅಲ್ಲಪ್ಪ, ಅದು ಎಡವಟ್ಟಾಗಿ ಉಲ್ಟಾ ಹೊಡಿಬೇಕಾಗಿದ್ದಾಟ ಈಗ ನಿನ್ನ ಕಡೆನೆ ತಿರ್ಕೊಂಡಿದೆ ಅಲ್ವಾ? ಅಂದ್ರೆ ವಿಷಯ ನಿನಗೆ ಈಗ ಗೊತ್ತಾಗ್ತಿರ್ಬೋದು, ಆದ್ರೆ ನನಗೆ ಸೀತಾರಾಮಯ್ಯ ದೇವಸ್ಥಾನದಿಂದ ಹೊರಗೆ ಹೋಗ್ತಿದ್ದಾಗ್ಲೇ ಹಾಗಾದ್ರೆ ಡೌಟೇ ಇಲ್ಲ ಮಗಳೇ. ಯಾವುದೇ ಕಾರಣಕ್ಕೂ ಕೀರ್ತಿ ಅನ್ನೋ ಹೆಣ್ಣು ಆ ಮುದುಕನ ಮನೆಗೆ ಕಾಲಿಡಲ್ಲ. ಅಕಸ್ಮಾತ್ ಒಂದು ವೇಳೆ ಅವಳು ನೆರಳು ಕೂಡ ಕಾಲಿಡೋ ಪ್ರಯತ್ನ ಮಾಡಿದ್ರೆ ಅದನ್ನು ಸೇರಿಸದಿರೋ ವ್ಯವಸ್ಥೆ ಮಾಡ್ತಾರೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಮನೆ ಮುದುಕ ಹೋಗುವಾಗ ಶಾಂತಮೂರ್ತಿ ತರ ಹೋದ, ಬಂದಾಗ ರುದ್ರಮೂರ್ತಿ ಆಗಿದ್ದ. ಮತ್ತೆ ಆಗದೆ ಇರ್ತಾನ. ಇನ್ನು ಮುಂದೆ ನೋಡ್ತಾ ಇರು, ಕೀರ್ತಿ ವಿಷಯ ಬಂದಾಗೆಲ್ಲ ಮನೆಯಲ್ಲಿ ರುದ್ರ ತಾಂಡವ ಶುರು ಆಗುತ್ತೆ. ಅಪ್ಪ, ಇಷ್ಟಕ್ಕಲ್ಲಿ ಏನಾಯ್ತು? ಅವರಿಬ್ರು ಮಾತಾಡ್ಲಿಲ್ವಾ? ಅಥವಾ ಕೀರ್ತಿ ಮನೆಗೆ ಬರೋದಕ್ಕೆ ಒಪ್ಲಿಲ್ವಾ? ಬಿಡೋ, ಬ್ರಹ್ಮಾಸ್ತ್ರ ಬಿಡದೆ ಹೋಗಿದ್ರೆ ಎಲ್ಲ ಹ್ಯಾಪಿ ಎಂಡಿಂಗ್ ಆಗಿರೋದು. ಆದ್ರೆ ನಾನು ಬಿಡ್ಬೇಕಲ್ಲಮ್ಮ. ಬ್ರಹ್ಮಾಸ್ತ್ರ ಹೇಗಿರುತ್ತೆ ಅಂತ ಸ್ಯಾಂಪಲ್ ಸುಮ್ನೆ ಮುದುಕನ ಕಣ್ಣು ಮುಂದೆ ಆಡುತ್ತೆ, ಮುಗಿದೋಯ್ತು. ಮುದುಕ ಕೀರ್ತಿ ಕಡೆ ತಿರುಗಿ ನೋಡದೆ ಓಡೋಗ್ಬಿಟ್ಟ. ಸರಿ, ಅಂತದ್ದೇನ್ ಮಾಡ್ದೆ ಅದನ್ನಾದ್ರೂ ಹೇಳು. ಅದೆಲ್ಲ ಹೇಳಿದ್ರೆ ಸರಿ ಹೋಗೋದಿಲ್ಲ ಮಗಳೇ. ಸಮಯ ಬಂದಾಗ ನಾನೇ ಹೇಳ್ತೀನಿ ಬಿಡು. ಕೆಲವೊಂದು ವಿಷಯಗಳು ಗೊತ್ತಾಗಿ ವರ್ಕೌಟ್ ಆಗೋದಕ್ಕಿಂತ ಗೊತ್ತಾಗದೆ ವರ್ಕೌಟ್ ಆದ್ರೆ ಚಂದ. ಅಪ್ಪ, ಅಯ್ಯೋ ಬಲವಂತ ಮಾಡಬೇಡಮ್ಮ. ಒಟ್ನಲ್ಲಿ ನೀನ್ ಅನ್ಕೊಂಡ ಹಾಗಾಗುತ್ತೆ. ವಸುಧಾ ರಾಘವನ ಮದುವೆ, ಕೀರ್ತಿಗೆ ನೋವೇ. ಇದೆಲ್ಲರ ಮಧ್ಯೆ ಒಂದು ಅಪಾಯ ಇದ್ದೇ ಇದೆ ಮಗಳೇ. ಏನು? ಬದಲಾಗ್ತಿದ್ ಮನೆನ ಬದಲಾಗದೆ ಇರೋ ಹಾಗೆ ಮಾಡಿದ್ವಿ. ಆದ್ರೆ ಆ ರಾಘವ ಸೊಸೆ